Dear 8th standard students, welcome back to online classes. Today, let us start the first language, English. Okay. So till now, we did not start English. ವಿದ್ಯಾರ್ಥಿಗಳೇ, ಸೊ ಇವತ್ತು ನಾವು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮ 8th ಸ್ಟ್ಯಾಂಡರ್ಡ್ಲಿರೋ ಫಸ್ಟ್ ಲೆಸನು ದ ಹೆವನ್ಲಿ ಪ್ಯಾರಸಲ್. ದ ಹೆವನ್ಲಿ ಪ್ಯಾರಸಲ್. ಏನು ಹೆವನ್ಲಿ ಪ್ಯಾರಸಲ್ಲು? ಸೊ ನಾವು ಸಾಮಾನ್ಯವಾಗಿ ಈ ಲ್ಯಾಂಗ್ವೇಜಸಲ್ಲಿ ಸಾಕಷ್ಟು ಲೆಜೆಂಡ್ಸ್ನ, ಸಾಕಷ್ಟು ಸ್ಟೋರೀಸ್ನ ನಾವು ನೋಡ್ತಾ ಹೋಗ್ತೀವಿ, ಹೌದಲ್ಲ? ಸೊ ಅದರಲ್ಲಿ ಇದು ಒಂದು ಸ್ಟೋರಿ ಅಂತ ಅಂದ್ಕೊಳ್ಳೋಣ. ದ ಹೆವನ್ಲಿ ಪ್ಯಾರಸಲ್. ಈ ಹೆವನ್ಲಿ ಪ್ಯಾರಸಲ್ನಲ್ಲಿ ಏನನ್ನ ನಾವು ಮಾರಾಲಿಟಿನ ಕಲಿತೀವಿ. ಸೊ ವಾಟ್ ಎವರ್ ದ ಮಾರಲ್ ವಿ ಹ್ಯಾವ್ ಲರ್ನ್ಡ್ ಆಫ್ಟರ್ ಫಿನಿಶಿಂಗ್ ದಿಸ್ ಲೆಸನ್ ಆರ್ ಆಫ್ಟರ್ ಲರ್ನ್ಡ್ ದಿಸ್ lesson. Okay, listen. So here first I will read the lesson. Listen. Pre-reading task. Read the following passage and answer the following questions that follow. Lesson start ಆಗಕ್ಕಿಂತ ಮೊದಲೇ whatever is there in the lesson that will be asked in terms of questions. ಇಲ್ಲಿ questions ಆಗಿ ಮಾರ್ಕ್ ಮಾಡಾಗಿದ್ದಾವೆ ನೋಡಿ. Mace is a simple weapon. It has a heavy wooden or metal shaft, often reinforced with metal, featuring a head made of stones, copper, bronze, iron or steel. It was used in traditional warfare. For example, Bhima and Duryodhana fought with maces in the Mahabharata war. ನೋಡಿ, ಮೇಸ್ ಇಸ್ ಎ ಸಿಂಪಲ್ ವೆಪನ್. ಸೊ ಇದು ಒಂದು ಸಿಂಪಲ್ ವೆಪನ್ ಲೈಕ್ ನೈಫ್. ಸೊ ವಿ ಆರ್ ಯೂಸಿಂಗ್ ಆ್ಯಕ್ಸ್, ವಿ ಆರ್ ಯೂಸಿಂಗ್ ಸೋ ಮೆನಿ ಟೈಪ್ಸ್ ಆಫ್ ವೆಪನ್ಸ್. ನಿಮಗೆ ವೆಪನ್ಸ್ ಗೊತ್ತದೆ. ಇಟ್ ಹ್ಯಾಸ್ ಎ ಹೆವಿ ವುಡನ್ ಆರ್ ಮೆಟಲ್ ಶಾಫ್ಟ್. ಸೊ ಇದೊಂದು ವುಡನ್ ಅಥವಾ ಮೆಟಲ್ ಶಾಫ್ಟ್ ಇರ್ತದೆ. ಆಫನ್ ರೀಇನ್ಫೋರ್ಸ್ಡ್ ವಿತ್ ಮೆಟಲ್, ಫೀಚರಿಂಗ್ ಎ ಹೆಡ್ ಮೇಡ್ ಸ್ಟೋನ್ಸ್. ಅದು ತಲೆಭಾಗ ಯಾವುದರಿಂದ? ಸ್ಟೋನ್ಸಿಂದ ಆಗಿರ್ತದೆ. ಯಾವ್ಯಾವುದಪ್ಪ ಅಂತಂದರೆ ಕಾಪರ್, ಬ್ರಾನ್ಸ್, ಐರನ್ ಆರ್ ಸ್ಟೀಲ್. ಕಾಪರಿಂದ ಆಗಿರ್ಬೋದು, ಬ್ರಾನ್ಸು, ಐರನ್ ಅಥವಾ ಸ್ಟೀಲು. ಇಟ್ ವಾಸ್ ಯೂಸ್ಡ್ ಇನ್ ಟ್ರೆಡಿಷನಲ್ ವಾರ್ಫೇರ್. ದೆನ್ ವೇರ್ ಇಟ್ ಈಸ್ ಯೂಸ್ಡ್ ಅಲ್ವಾ? ಎಲ್ಲಿ ಯೂಸ್ ಮಾಡ್ತಾರೆ ಅದನ್ನ? ಫಾರ್ ಎಕ್ಸಾಂಪಲ್, ಭೀಮಾ ಆ್ಯಂಡ್ ದುರ್ಯೋಧನ ಫಾಟ್ ವಿತ್ ಮೇಸಸ್ ಇನ್ ದ ಮಹಾಭಾರತ ವಾರ್. ಸೊ ನವೇಡೇಸ್ ಐ ಥಿಂಕ್ ಯು ಮೈಟ್ ಹ್ಯಾವ್ ವಾಚ್ಡ್ ಇನ್ ದ TV ಸೀರಿಯಲ್ ಮಹಾಭಾರತ ಇಸ್ ಗೋಯಿಂಗ್ ಆನ್. ನೀವೆಲ್ಲರೂ ನೋಡ್ತಾ ಇದ್ದೀರಲ್ಲ ಮಹಾಭಾರತನ, 8 o'clock ಬರ್ತದಲ್ಲ. ಸೊ ಆ ಮಹಾಭಾರತದ ಅದರಲ್ಲಿ ಎಸ್ಪೆಷಲಿ ಈಗ ಕುರುಕ್ಷೇತ್ರ ಯುದ್ಧ ನಡೀತಾ ಇದೆ. ಸೊ ಈ ಮಹಾಭಾರತ ಯುದ್ಧದಲ್ಲಿ ಭೀಮ ಮತ್ತು ದುರ್ಯೋಧನರು ಈ ಒಂದು ವಾರ್ಫೀಲ್ಡಲ್ಲಿ, ಆ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಒಂದು ವೆಪನ್ಸ್ನ ಮೇಸ್ನ ಯೂಸ್ ಮಾಡ್ತಾರೆ. ಸೊ ಇನ್ನು ಭೀಮ ಮತ್ತು ದುರ್ಯೋಧನ ಯುದ್ಧ ಬಂದಿಲ್ಲ. ಸೊ ಬಂದಾಗ ನೀವು ಎಲ್ಲರೂ ಕಂಪಲ್ಸರಿ ನೋಡಿ, ಕನ್ನಡದಲ್ಲಿ ಬರ್ತಾ ಇದೆ, ಆಲ್ರೆಡಿ ಹಿಂದಿನಲ್ಲಿ ಬಂದೋಗಿರ್ಬೋದು. ಲಿಸನ್. Nowadays, maces are used as symbols of authority in the emblems of a number of government bodies, universities and academic, parliamentary or civic rituals. So, ಪ್ರಾಚೀನ ಕಾಲಕ್ಕೆ, ಬಟ್ ಮೀನ್ಸ್ ಇನ್ ಏನ್ಷಿಯಂಟ್ ಟೈಮ್ಸ್, ದಟ್ ಮೀನ್ಸ್ ಭೀಮ ದುರ್ಯೋಧನರು ಅದನ್ನು ನಾವು ವಾರ್ ಫೀಲ್ಡಲ್ಲಿ ಯೂಸ್ ಮಾಡಿದ್ರು ಅಂತ ಹೇಳಿದ್ರು. ಬಟ್ ನವೇಡೇಸ್, ಸೊ ಇತ್ತೀಚಿನ ದಿನಗಳಲ್ಲಿ ಈ ಮೇಸಸ್ನ ಎಲ್ಲಿ ಯೂಸ್ ಮಾಡ್ತಿದ್ದಾರೆ? Maces are used as a symbol of authority. Authority means power. So in the emblems of a number of government bodies. So government bodies means local government, state government ಅಂತ ನಾವೇನು ಕರಿತೀವಿ. ಸೊ ನಮ್ಮ ಪಾರ್ಲಿಮೆಂಟರಿ. ಸೊ ಇಲ್ಲಿ ಎಂಬ್ಲಮ್ಸ್ ಆಗಿ, ಅಂದರೆ ಅದು ಒಂದು ಸಾಂಕೇತಿಕವಾಗಿ ಸಿಂಬಲ್ಸ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಆ ಮೇಸಸ್ನ. ಸೊ ಯೂನಿವರ್ಸಿಟೀಸ್ ಆಗಿರ್ಬೋದು ಅಥವಾ ಅಕಾಡೆಮಿಕ್, ಪಾರ್ಲಿಮೆಂಟರಿ ಆರ್ ಸಿವಿಕ್ ರಿಚುವಲ್ಸ್. ಅಂಡರ್ಸ್ಟ್ಯಾಂಡ್? ಸೊ ಇವತ್ತಿನ ದಿನಗಳಲ್ಲಿ ಸೊ ಅದನ್ನು ಒಂದು ಪ್ರಾಧಿಕಾರ ಅಂತ ನಾವೇನು ಕರಿತೀವಿ, ಅಂದರೆ ಪವರ್, ಆ ಪವರ್ನ ಒಂದು ತೋರಿಸ್ಲಿಕ್ಕೋಸ್ಕರ, ಆ ಪವರ್ನ ಶೋ ಮಾಡಲಿಕ್ಕೋಸ್ಕರ ಅದನ್ನು ಎಂಬ್ಲಮ್ ಆಗಿ, ಅದರ ಒಂದು ಸಾಂಕೇತಿಕವಾಗಿ ಬಳಸ್ತಾ ಇದ್ದಾರೆ. ಹಿಯರ್ ಇಟ್ ಈಸ್ ಗಿವನ್ ವಾಟ್ ಈಸ್ ಎ ಮೇಸ್, ವಾಟ್ ಆರ್ ದ ಫೀಚರ್ಸ್ ಆಫ್ ಮೇಸ್, ವಾಟ್ ಆರ್ ದ ಯೂಸಸ್ ಆಫ್ ಎ ಮೇಸ್. ಸೊ ಫಾರ್ ದೀಸ್ ಕ್ವೆಶನ್ಸ್ ಆ್ಯಂಡ್ ಆನ್ಸರ್, ಫಾರ್ ದೀಸ್ ಕ್ವೆಶನ್ಸ್ ಐ ವಿಲ್ ಗಿವ್ ಆನ್ಸರ್ so after some time. Okay, so in the next class I will give the answer for this, and also if it is possible you can only make the answer by reading this one. So ಈ ಕ್ವಶನ್ಸ್ಗೆ ಇಲ್ಲೇ ಆನ್ಸರ್ಸ್ ಇದೆ. ಸಾಧ್ಯ ಆದರೆ ನೀವೇ ಈ ಕ್ವಶನ್ಸ್ಗೆ ಆನ್ಸರ್ ಮಾಡಿ ವಾಟ್ಸಪ್ ಮಾಡಿ. ಓಕೆ, ಇಲ್ಲಾಂದ್ರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನೇ ಆನ್ಸರ್ ಮಾಡಿ ನಿಮ್ಗೆ ವಾಟ್ಸಪ್ ಮಾಡ್ತೀನಿ. ಓಕೆ, ನೆಕ್ಸ್ಟ್. ಸೊ ಈಗ ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂತೆ ನೋಡಿ, ಇಲ್ಲಿ
ಡಿಸ್ಕಸ್ ದ ಆಸ್ಪೆಕ್ಟ್ಸ್ ವಿತ್ ಯುವರ್ ಕ್ಲಾಸ್ಮೇಟ್ಸ್ ಆ್ಯಂಡ್ ರೈಟ್ ಡೌನ್ ದ ಆನ್ಸರ್ಸ್. ಸೊ ನಿಮ್ಮ ಕ್ಲಾಸ್ಮೇಟ್ಸ್ ಜೊತೆ ಡಿಸ್ಕಸ್ ಮಾಡಿ ಈ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಅಂತ ಹೇಳ್ತಾನೆ. ವಾಟ್ ಈಸ್ ಎ ಪ್ಯಾರಸಲ್, ವೇರ್ ಈಸ್ ಇಟ್ ಯೂಸ್ಡ್, ವೈ ಈಸ್ ಇಟ್ ಯೂಸ್ಡ್. ಸೊ ಪ್ಯಾರಸಲ್ ಅಂದರೆ ಏನು, ಸೊ ಎಲ್ಲಿ ಬಳಸ್ತಾರೆ, ದೆನ್ ವೈ ಈಸ್ ಇಟ್ ಯೂಸ್ಡ್, ಯಾತಕ್ಕೆ ಬಳಸ್ತಾರೆ. ಈ 3 ಕ್ವಶನ್ಸ್ಗೆ ನಾವು ಈ ಒಂದು ಪ್ಯಾರಾಗ್ರಾಫ್ನ ಓದಿದಾಗ ನಮಗೆ ಸೊ ವಿ ಕ್ಯಾನ್ ಕಮ್ ಟು ನೋ ದ ಆನ್ಸರ್. ಓಕೆ, ಲಿಸನ್. ರೀಡ್ ದ ಫಾಲೋಯಿಂಗ್ ಸ್ಟೋರಿ ಆ್ಯಂಡ್ ಅಪ್ರಿಷಿಯೇಟ್ ದ ಇಂಪಾರ್ಟೆನ್ಸ್ ಆಫ್ ಎ ಪ್ಯಾರಸಲ್. ಸೊ ಈ ಒಂದು ಕೆಳಗಿನ ಸ್ಟೋರಿನ ನೋಡಿ ನಾವು ಆ ಪ್ಯಾರಸಲ್ ಅಂದರೆ ಏನು, ಆ ಪ್ಯಾರಸಲ್ ಇಂಪಾರ್ಟೆನ್ಸ್ ಏನು, ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಪ್ಯಾರಸಲ್ ಅದನ್ನು ನಾವು ನೋಡೋಣ. ಓಕೆ, ಲಿಸನ್. ದೇರ್ ವಾಸ್ ಒನ್ಸ್ ಎ ಬ್ಯೂಟಿಫುಲ್ ಪ್ರಿನ್ಸಸ್ ಇನ್ ದ ಟೌನ್ ಆಫ್ ಪ್ರಾಜ್ಯೋತಿಷಾ. So there was once a beautiful princess in the town Pragjyotisha called Amrutaprabha. When she came of age, the king held a Swayamvara to enable her to choose her husband. Many illustrious suitors lured by tales of Amrutaprabha's beauty assembled there. Listen. There was once a beautiful princess in the town Pragjyotisha. ಸೊ ಈ ಪ್ರಾಜ್ಯೋತಿಷದಲ್ಲಿ ಒಬ್ಬ ಬ್ಯೂಟಿಫುಲ್ ಪ್ರಿನ್ಸಸ್ ರಾಜ್ಕುಮಾರಿ ಇದ್ಲು. ಸೊ ಕಾಲ್ಡ್ ಅಮೃತಪ್ರಭಾ, ಬೈ ಹರ್ ನೇಮ್ ಅಮೃತಪ್ರಭಾ, ಆಕೆ ಹೆಸರು ಅಮೃತಪ್ರಭಾ. ವೆನ್ ಶಿ ಕೇಮ್ ಆಫ್ ಏಜ್, ಸೊ ವೆನ್ ಶಿ ಕೇಮ್ ಆಫ್ ಏಜ್ ಮೀನ್ಸ್ ಅವಳು ವಯಸ್ಸಿಗೆ ಬಂದಾಗ ಅಂದರೆ ಮದುವೆ ವಯಸ್ಸನ್ನು ತಲುಪಿದಾಗ, ದ ಕಿಂಗ್ ಹೆಲ್ಡ್ ಎ ಸ್ವಯಂವರ ಟು ಎನೇಬಲ್ ಹರ್ ಟು ಚೂಸ್ ಹರ್ ಹಸ್ಬೆಂಡ್. ತನ್ನ ಗಂಡನನ್ನು, ತನ್ನ ಪತಿಯನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೋಸ್ಕರ ಸ್ವಯಂವರವನ್ನು ಏರ್ಪಡಿಸ್ತಾರೆ. ನಿಮಗೆ ಗೊತ್ತು. ಸೊ ಬಟ್ ಇನ್ ಓಲ್ಡನ್ ಡೇಸ್ ವೆನ್ ದ ಅವರ್ ಕಂಟ್ರಿ ವರ್ ರೂಲ್ಡ್ ಬೈ ಕಿಂಗ್ಸ್. ಸೊ ನಮ್ಮ ದೇಶನ ಇಡೀ ರಾಜ್ಯಗಳಾಗಿ ವಿಂಗಡಣೆ ಮಾಡಿ ಎಲ್ಲ ರಾಜ್ಯಕ್ಕೂ ಒಬ್ಬೊಬ್ಬರು ರಾಜರನ್ನು ನೇಮಿಸಿದ್ರು. ಆವಾಗ ರಾಜ್ಯ ಆಡಳಿತ ಇರಬೇಕಾದಂಥ ಸಂದರ್ಭದಲ್ಲಿ, ರಾಜರು ನಮ್ಮನ್ನು ಆಳ್ತಾ ಇದ್ದಂಥ ಸಂದರ್ಭದಲ್ಲಿ, ಸೊ ರಾಜಕುಮಾರಿಯರಿಗೆ ಮದುವೆ ಮಾಡೋ ಸಂದರ್ಭದಲ್ಲಿ ಏನು ಮಾಡ್ತಿದ್ರು, ಸ್ವಯಂವರವನ್ನು ಏರ್ಪಡಿಸ್ತಿದ್ರು. ಓಕೆ, ಸೊ ದೇ ವರ್ ಬೀಯಿಂಗ್ ಹೆಲ್ಡ್ ಸ್ವಯಂವರಸ್ ಟು ಚೂಸ್ ಹರ್ ಹಸ್ಬೆಂಡ್. ಸೊ ಅದೇ ರೀತಿ ಇಲ್ಲಿ ಅಮೃತಪ್ರಭಾಗೂ ಒಂದು ಸ್ವಯಂವರವನ್ನು ಏರ್ಪಡಿಸ್ತಾರೆ ರಾಜ. ಸೊ ಆಗ ಏನಾಯ್ತು, ಸೊ ಮೆನಿ illustrious suitors lured. So many illustrious suitors means lured means attract or invited. ಸೊ ಅಟ್ರಾಕ್ಟೆಡ್ ಬೈ ಹರ್ ಬ್ಯೂಟಿ, ಎಲ್ಲರೂ ಅಷ್ಟೊಂದು ಸೌಂದರ್ಯವತಿಯಾಗಿದ್ಲು. ಸೊ ಶಿ ವಾಸ್ ವೆರಿ ಬ್ಯೂಟಿಫುಲ್, ಅಂಡರ್ಸ್ಟ್ಯಾಂಡ್. ಸೊ ಆಲ್ ದ ಪ್ರಿನ್ಸ್ ವರ್ ಅಟ್ರಾಕ್ಟೆಡ್ ಬೈ ಹರ್ ಬ್ಯೂಟಿ. ಸೊ ಎಲ್ಲ ಪ್ರಿನ್ಸು ಅವಳ ಬ್ಯೂಟಿಯಿಂದ ಅಟ್ರಾಕ್ಟ್ ಆದ್ರಿಂದ ಎಲ್ಲರೂ, ಸೊ ದೇ ವರ್ ಅಸೆಂಬಲ್ಡ್ ದೇರ್, ಎಲ್ಲರೂ ಒಂದು ಕಡೆ ಸೇರಿದ್ರು. ಎಲ್ಲಿ, ಆ ಸ್ವಯಂವರಕ್ಕೆ ಬಂದರು ಅಂತ. ಲ್ಯೂಡ್ ಬೈ ಟೇಲ್ಸ್ ಆಫ್ ಅಮೃತಪ್ರಭಾಸ್ ಬ್ಯೂಟಿ ಅಸೆಂಬಲ್ಡ್ ದೇರ್. ಸೊ ಹಿಯರ್, so while explaining itself, I will write the difficult words, so meaning of difficult words. Okay, listen. So the first one is parasol. So parasol means it is there in your text itself. Parasol. So parasol means light umbrella. Light umbrella. Parasol means light umbrella used to give shadow. Used to give shadow from the sun. ಈಗ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಪ್ಯಾರಸಲ್ ಅಂದರೆ ಸೊ ಲೈಟ್ ಅಂಬ್ರೆಲಾ. ಸೊ ಇದು ಒಂದು ವೆಯ್ಟ್ಲೆಸ್ ಅಂಬ್ರೆಲಾ. ಇದು ಯೂಸ್ ಟು ಗಿವ್ ಶ್ಯಾಡೋ ಫ್ರಮ್ ದ ಸನ್, ಅಂದರೆ ಸೂರ್ಯನಿಂದ ನೆರಳನ್ನು ಪಡ್ಕೋದಕ್ಕೆ, ಅಂದರೆ ಬಿಸಿಲಿಂದ ಮರೆ ಮಾಡ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಒಂದು ಪ್ಯಾರಸಲ್ ಅಂತ. ಓಕೆ, ಸೊ ಏನಿದು, ಎಲ್ಲಿತ್ತು, ಹೇಗೆ ಬಂತು, ಯಾರು ಕೊಟ್ಟರು, ಅದನ್ನೆಲ್ಲ ನಾವಿಲ್ಲಿ ನೆಕ್ಸ್ಟ್ ಕಂಟೆಂಟ್ನ ಓದ್ದಂಗೆಲ್ಲ ತಿಳಿತದೆ. ಅರ್ಥ ಆಯ್ತಾ? ಸೊ ಆ್ಯಂಡ್ ಆಲ್ಸೋ ಲೂರ್. ಸೊ ವಾಟ್ ಈಸ್ ಮೀನ್ಡ್ ಬೈ ಲೂರ್? ಸೊ ಲೂರ್ ಅಂದ್ರೇನು? ಅಟ್ರ್ಯಾಕ್ಟ್. ಈ ವರ್ಡ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು, ಅದಕ್ಕೆ ನಾನು ಬರಿತಾ ಇದ್ದೀನಿ ಅಟ್ರ್ಯಾಕ್ಟ್ ಆರ್ ಇನ್ವೈಟ್ ಅಂತ. ಅಟ್ರ್ಯಾಕ್ಟ್ ಆರ್ ಇನ್ವೈಟ್. ಲಿಸನ್, ಅರ್ಥ ಆಯ್ತಾ? ಇದು ಫಸ್ಟ್ ಆನ್ಸರ್. ನೆಕ್ಸ್ಟ್, ಅಮಾಂಗ್ ದೆಮ್ ವಾಸ್ ಮೇಘವಾಹನ, ದ ಗ್ರೇಟ್ ಗ್ರ್ಯಾಂಡ್ ಸನ್ ಆಫ್ ಎ ಫಾರ್ಮರ್ ಕಿಂಗ್ ಆಫ್ ಕಾಶ್ಮೀರ್. ಸೊ ಅಷ್ಟು ಜನ ಪ್ರಿನ್ಸ್, ಅಂದರೆ ಅಷ್ಟು ಜನ ರಾಜ್ಕುಮಾರ್ ಏನು ಬಂದಿದ್ರು ಸ್ವಯಂವರಕ್ಕೆ, ಅದರಲ್ಲಿ ಮೇಘವಾಹನ ಸಹ ಒಬ್ಬ. ಅಮಾಂಗ್ ದೆಮ್ ವಾಸ್ ಮೇಘವಾಹನ. ಮೇಘವಾಹನ ಒಬ್ಬನಾಗಿದ್ದ.
ಅವನು ಯಾರಾಗಿದ್ದ ಅಂದರೆ ದ ಗ್ರೇಟ್ ಗ್ರ್ಯಾಂಡ್ ಸನ್ ಆಫ್ ಎ ಫಾರ್ಮರ್ ಕಿಂಗ್ ಕಾಶ್ಮೀರ್. ಸೊ ಕಾಶ್ಮೀರ ರಾಜದ ಮೊಮ್ಮಗ, ಗ್ರ್ಯಾಂಡ್ ಸನ್. ಅಮೃತಪ್ರಭಾ ಶೈಲಿ ಕಾಸ್ಟ್ ಹರ್ ಐಸ್ ಓವರ್ ದ ಕೋರ್ಟ್ ಆ್ಯಂಡ್ ವಂಡರ್ಡ್ ಹೂಮ್ ಶಿ ವುಡ್ ಚೂಸ್. ಅಮೃತಪ್ರಭಾ ಆ ಕೋರ್ಟ್ ಮೀನ್ಸ್ ಆ ಸ್ವಯಂವರದ ಸ್ಥಳಕ್ಕೆ ಬಂದು ಯಾರ ಮೇಲೆ ಅವಳ ಕಣ್ಣನ್ನು ಹಾಯಿಸಿದ್ಲು ಅಂತಂದರೆ ಶೈಲಿ ಮೀನ್ಸ್ ಅಂದರೆ ಒಂದು ರೀತಿ ನಾಚಿಕೆಯಿಂದ, ಸಂಕೋಚ ಸ್ವಭಾವದಿಂದ, ಅಂದರೆ ಅವಾಯ್ಡ್ ಥ್ರೋ ನರ್ವಸ್ನೆಸ್ ಅಂತ. ಶೈಲಿ ಮೀನ್ಸ್ ಅವಾಯ್ಡ್ ಥ್ರೋ ನರ್ವಸ್ನೆಸ್, ಅಂದರೆ ನರ್ವಸ್ನೆಸ್ಸಿಂದನೇ. ಸೊ ಅವಳ ಕಣ್ಣಿನ ನೋಟವನ್ನು ಯಾರ ಮೇಲೆ ಬೀರಿದ್ಲು ಅಂತಂದರೆ ಆ ಒಂದು ಮೇಘವಾಹನ ಆ ರಾಜ್ಕುಮಾರನ ಮೇಲೆ ಬೀರ್ತದೆ. ಓಕೆ. ಸೊ ಕಾಸ್ಟ್ ಹರ್ ಐಸ್ ಅಂದರೆ ಅವಳ ಕಣ್ಣನ್ನು ಹರಡ್ಕೋತಾನೆ, ಸ್ಪ್ರೆಡ್ ಅಂತ. ಸೊ ಕಾಸ್ಟ್ ಮೀನ್ಸ್ ಸ್ಪ್ರೆಡ್ ಅಥವಾ ಆ್ಯಕ್ಟ್ ಆಫ್ ಥ್ರೋಯಿಂಗ್ ಸಮಥಿಂಗ್ ಅಂತ, ಅಂದರೆ ಏನಾದರೂ ಎಸೆಯೋದು ಅಥವಾ ಬೀರೋದು ಅನ್ನೋ ಅರ್ಥದಲ್ಲಿ. ಸೊ ಕಾಸ್ಟ್ ಹರ್ ಐಸ್ ಓವರ್ ದ ಕೋರ್ಟ್ ಆ್ಯಂಡ್ ವಂಡರ್ಡ್ ಹೂಮ್ ಶಿ ವುಡ್ ಚೂಸ್. ಆಶ್ಚರ್ಯ ಆಯಿತು, ಯಾಕಂದ್ರೆ ಅಷ್ಟೊಂದು ರಾಜರು ಸೇರಿದ್ರು. ಆ್ಯಂಡ್ ವಂಡರ್ಡ್ ಹೂಮ್ ಶಿ ವುಡ್ ಚೂಸ್, ಯಾರನ್ನ ಆಯ್ಕೆ ಮಾಡ್ಕೋಬೇಕು, ಅಷ್ಟೊಂದು ಜನ, ಅಷ್ಟೊಂದು ರಾಜ್ಕುಮಾರ್ ಇದ್ದಾರೆ, ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ಅವಳಿಗೆ ಆಶ್ಚರ್ಯ ಆಯಿತು. ಟು ಮೇಘವಾಹನಸ್ ಸರ್ಪ್ರೈಸ್ ದ ಪ್ರಿನ್ಸಸ್ ಸ್ಟಾಪ್ಡ್ ಬಿಫೋರ್ ಹಿಮ್. ಮೇಘವಾಹನನ ಹತ್ರಕ್ಕೆ ಬಂದ ತಕ್ಷಣ ಮೇಘವಾಹನಿಗೆ ಸರ್ಪ್ರೈಸ್ ಆಯಿತು, ಆಶ್ಚರ್ಯ ಆಯಿತು. ಬಿಕಾಸ್ ದ ಪ್ರಿನ್ಸಸ್ ಸ್ಟಾಪ್ಡ್ ಬಿಫೋರ್ ಹಿಮ್, ಅವಳು ಮುಂದೆ ಬಂದು ನಿಂತಲು. ಮೇಘವಾಹನ ರಾಜ್ಕುಮಾರ್ನ ಮುಂದೆ ಬಂದು ಯಾರು ಅಮೃತಪ್ರಭಾ ನಿಂತಲು. ಆ್ಯಂಡ್ ಪುಟ್ ದ ಗಾರ್ಲ್ಯಾಂಡ್ ಅರೌಂಡ್ ಇಸ್ ನೆಕ್, ಅವನು ಕತ್ತಿಗೆ ಏನು ಹಾಕಿದ್ಲು, ಕುತ್ತಿಗೆಗೆ ಹಾರವನ್ನು ಹಾಕಿದ್ಲು, ಗಾರ್ಲ್ಯಾಂಡ್ನ ಹಾಕಿದ್ಲು. ಹೀ ರೋಸ್ ಟು ಇಸ್ ಫೀಟ್ ಅನೇಬಲ್ ಟು ಕಂಟೈನ್ ಇಸ್ ಜಾಯ್. ಸೊ ಅಂದರೆ ಹಿ ರೋಸ್ ಟು ಇಸ್ ಫೀಟ್ ಅಂದರೆ ಏನು ಗೊತ್ತಾ, ಹಿ ರೋಸ್ ಟು ಇಸ್ ಫೀಟ್ ಅಂತಂದರೆ ಅವನಿಗೆ ಒಂದು ರೀತಿ ಕಾಲಲ್ಲಿ ನಡ್ಕ ಶುರುವಾಯಿತು. ಹಿ ರೋಸ್ ಟು ಇಸ್ ಫೀಟ್, ಅವನು ಇನ್ನೇನು ಅವಳಿಗೆ ತಲೆ ಬಾಗೋದ್ರಲ್ಲಿದ್ದ. ಅನೇಬಲ್ ಟು ಕಂಟೈನ್ ಇಸ್ ಜಾಯ್ ಅಂದರೆ ಅವನ ಖುಷಿಯನ್ನು, ಸಂತೋಷವನ್ನು, ಜಾಯ್ನ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಯಾಕೆಂದರೆ ರಾಜ್ಕುಮಾರಿ ನನ್ನನ್ನು ಆಯ್ಕೆ ಮಾಡಿಕೊಂಡು ಅನ್ನೋದು ಒಂದು ಸಂತೋಷಕರ ವಿಷಯ. ಸೊ ಈ ಕೆನಾಟ್ ಎನೇಬಲ್ ಟು ಕಂಟೈನ್ ಇಸ್ ಜಾಯ್, ಅವನು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಓಕೆ. ಸೊ ಇಲ್ಲಿ ಬಂದಿರತಕ್ಕಂಥ ಡಿಫಿಕಲ್ಟ್ ವರ್ಡ್ಸ್ ಅಂದರೆ ಶೈಲಿ, SHYLY, ಶೈಲಿ ಮೀನ್ಸ್ ಅವಾಯ್ಡ್. ಶೈಲಿ ಮೀನ್ಸ್ ಅವಾಯ್ಡ್ ಥ್ರೂ ನರ್ವಸ್ನೆಸ್. ಓಕೆ. ಆ್ಯಂಡ್ ಆಲ್ಸೋ ಕಾಸ್ಟ್. ಇದರಲ್ಲಿ ಕೆಲವೊಂದು ನಿಮ್ಮ ಟೆಕ್ಸ್ಟ್ ಕೊನೆಯಲ್ಲಿದೆ. ಸೊ ಇಲ್ಲಿ ನೋಡಿ, ನಿಮ್ಮ ಟೆಕ್ಸ್ಟ್ ಕೊನೆಯಲ್ಲಿದೆ ಗ್ಲಾಸರಿ ವರ್ಕಲ್ಲಿ. ಸೊ ಅಲ್ಲಿ ಗ್ಲಾಸರಿ ವರ್ಕಲ್ಲಿರೋದು ನಾನು ಬರೆಯಲ್ಲ, ಇರೋದು ಮಾತ್ರ ನಾನು ಬರಿತೀನಿ. ಇದರಲ್ಲಿ ನೋಡಿ ಕೆಲವೊಂದಿದೆ. ಈಗ ಪ್ಯಾರಸಲ್ ಆಯಿತು, ಲೂರ್ ಅದೇ, ಕ್ಯಾಸ್ಟ್ ಅದೇ. ಓಕೆ. ಸೊ ಇರಲಾರ್ದಷ್ಟೇ ನಾನು ಬರಿತೀನಿ, ನೀವು ಅದನ್ನು ಬರ್ಕೋಬೇಕು. ಸೊ ಕ್ಯಾಸ್ಟ್ ಮೀನ್ಸ್ ಸ್ಪ್ರೆಡ್ ಆರ್ ಆ್ಯಕ್ಟ್ ಆಫ್ ಥ್ರೋಯಿಂಗ್ ಸಮಥಿಂಗ್ ಅಂತ. ಆ್ಯಕ್ಟ್ ಆಫ್ ಥ್ರೋಯಿಂಗ್ ಸಮಥಿಂಗ್. ಓಕೆ. ಸೊ ಇಲ್ಲಿ ತನಕ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಲಿಸನ್. ದ ಕಪಲ್ ಮೂಡ್ ಫಾರ್ವರ್ಡ್ ಟು ಸೀಕ್ ದ ಕಿಂಗ್ಸ್ ಬ್ಲೆಸ್ಸಿಂಗ್ಸ್. ಕಪಲ್ ಮೀನ್ಸ್ ಗಂಡ ಹೆಂಡತಿಯರು ಅಂತ. ಸೊ ಕಪಲ್ ಮೀನ್ಸ್ ವಧುವರರು. ಸೊ ವಧುವರರು ಏನು ಮಾಡಿದ್ರು, ಮೂಡ್ ಫಾರ್ವರ್ಡ್ ಟು ಸೀಕ್ ದ ಕಿಂಗ್ಸ್ ಬ್ಲೆಸ್ಸಿಂಗ್ಸ್. ಸೊ ರಾಜನ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ, ಸೀಕ್ ಮೀನ್ಸ್ ಪಡ್ಕೊಳ್ಳೋದು ಅಂತ, ಟು ಹ್ಯಾವ್ ಅಂತ. ಸೊ ರಾಜನ ಆಶೀರ್ವಾದನ ಪಡ್ಕೊಳ್ಳೋದಕ್ಕೆ ರಾಜನ ಕಡೆಗೆ ನಡೆದ್ರು. ಆ್ಯಸ್ ದ ಕಿಂಗ್ ಸ್ಟೆಪ್ ಡೌನ್ ಫ್ರಮ್ ಹಿಸ್ ಥ್ರೋನ್, ತನ್ನ ಕಿರೀಟದಿಂದ ಒಂದು ಸ್ಟೆಪ್ ಅಂದರೆ ಕೆಳಗೆ ಬಂದ. ಸೊ ಥ್ರೋನ್ ಮೀನ್ಸ್ ತನ್ನ ಸಿಂಹಾಸನ. ಓಕೆ. ದ ಪ್ರೀಸ್ಟ್ ಕ್ರೈಡ್ ಔಟ್ ಇನ್ ಸರ್ಪ್ರೈಸ್. ಸೊ ಅವಾಗ ಏನು ಮಾಡ್ದ ರಾಜ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ತನ್ನ ಸಿಂಹಾಸನದಿಂದ ಸ್ವಲ್ಪ ಕೆಳಗಿಳ್ದ. ದ ಪ್ರೀಸ್ಟ್ ಕ್ರೈಡ್ ಔಟ್ ಇನ್ ಸರ್ಪ್ರೈಸ್. ಸೊ ಅಲ್ಲಿಗೆ ಒಬ್ಬ ಪ್ರೀಸ್ಟ್, ಪೂಜಾರಿ, ಅರ್ಚಕರು ಅಂತ ನಾವೇನು ಕರಿತೀವಿ, ಪ್ರೀಸ್ಟ್ ಕ್ರೈಡ್ ಔಟ್, ಕೂಕೊಂಡು ಬಂದ, ಇನ್ ಸರ್ಪ್ರೈಸ್, ಆಶ್ಚರ್ಯಚಕಿತನಾಗಿ. ಯುವರ್ ಹಾನರ್ ದ ಪ್ಯಾರಸಲ್ ಆಫ್ ವರುಣ ಹ್ಯಾಸ್ ಕಾಸ್ಟ್ ಇಟ್ಸ್ ಶ್ಯಾಡೋ ಓವರ್ ದ ಪ್ರಿನ್ಸ್. ಸೊ ಯುವರ್ ಆನರ್ ಅಂತ ಅಂತಿದ್ರು. ಯುವರ್ ಮೆಜೆಸ್ಟಿ ಅಂದರೆ ದೊರೆಗಳೇ, ರಾಜರೇ ಅಂತ ಕರೀತಾರಲ್ಲ ಹಾಗೆ. ದ ಪ್ಯಾರಸಲ್ ಆಫ್ ವರುಣ ಹ್ಯಾಸ್ ಕಾಸ್ಟ್ ಇಟ್ಸ್ ಶ್ಯಾಡೋ ಓವರ್ ದ ಪ್ರಿನ್ಸ್ ಅಂದ್ರೇನು, ದ ಪ್ಯಾರಸಲ್ ಆಫ್ ವರುಣ. ಸೊ ವರುಣನ ಒಂದು ಅಂಬ್ರೆಲಾ ಅದು. ಸೊ ವರುಣನ ಒಂದು ಛತ್ರಿ, ವರುಣನ ಒಂದು ಅಂಬ್ರೆಲಾ ಹ್ಯಾಸ್ ಕಾಸ್ಟ್ ಇಟ್ಸ್ ಶ್ಯಾಡೋ ಓವರ್ ದ ಪ್ರಿನ್ಸ್. ರಾಜಕುಮಾರನಿಗೆ ನೆರಳನ್ನು ಕೊಡ್ತಾ ಇದೆ, ನೆರಳಾಗಿ ಹರಡ್ಕೊಂಡಿದೆ. ಸೊ ಅಂದರೆ ಅಂತ ವರುಣ ಅಂದ್ರೇನು, ದೇವರು, ಮಳೆಯ ದೇವರು ಅಂತ ನಾವು ಕರಿತೀವಿ ವರುಣನ, ಹೌದಲ್ಲ. ಸೊ ಭೂಮಿಗೆ ಮಳೆಯನ್ನು ತರ್ತಕ್ಕಂಥ ವರುಣ ದೇವರ ಒಂದು ಛತ್ರಿ, ವರುಣ ದೇವರ ಒಂದು ಅಂಬ್ರೆಲಾನೇ
ಈ ಪ್ರಿನ್ಸ್, ಈ ರಾಜ್ಕುಮಾರನಿಗೆ ನೆರಳಾಗಿ ಹರಡ್ಕೊಂಡಿದೆ. ಸೊ ಅಂದರೆ ಅಂಥ ಒಂದು ವರ ಈ ರಾಜ್ಕುಮಾರನಿಗೆ ಇದೆ ಅಂತ ಜೋರಾಗಿ ಕಿರಿಚ್ಕೊಂಡು ಬರ್ತಾನೆ. ಯಾರು? ಪ್ರೀಸ್ಟ್. ಓಕೆ, ಬರ್ಕೊಳ್ಳಿ, ಇನ್ನೊಂದು 2 ನಿಮಿಷ ಇದನ್ನು ಬರ್ಕೊಳ್ಳಿ. So, okay, have you written? Okay, listen. So next stanza. It is true, exclaimed the king. My son, you are favored by the gods. ಆಶ್ಚರ್ಯ ಆಯಿತು ರಾಜನಿಗೆ. ಸೊ ಇಟ್ ಈಸ್ ಟ್ರೂ, ಅಯ್ಯೋ ಇದು ನಿಜನಾ? ಆಶ್ಚರ್ಯದಿಂದ ಕೇಳ್ದ. ಮೈ ಸನ್, ಯು ಆರ್ ಫೇವರ್ಡ್ ಬೈ ದ ಗಾಡ್. ಸೊ ನಿನಗೆ ದೇವರ ಆಶೀರ್ವಾದನೇ ದೊರೆತಿದೆ. ಸೊ ಯು ಆರ್ ಫೇವರ್ಡ್ ಬೈ ದ ಗಾಡ್ಸ್. ಮೇಘವಾಹನ looked up in a surprise. Meghavahana looked up in surprise, wondering at the meaning of these words. ರಾಜನ ಮಾತು ಕೇಳಿ ಮೇಘವಾಹನಿಗೆ ಏನಾಯಿತು? ಬಹಳ ಆಶ್ಚರ್ಯಚಕಿತನಾದ. ಸೊ ಆಶ್ಚರ್ಯ ಉಂಟಾಯಿತು ಅವನಿಗೆ, ಇದೇನು ಈ ರೀತಿ ಹೇಳ್ತಾ ಇದ್ದಾರೆ ಅಂತ. ಆಲ್ ಅಟ್ ಒನ್ಸ್ ಹೀ ಸಾ ಬೈ ಸೈಡ್. ಸೊ ತನ್ನ ಬ್ಯಾಕ್ ಸೈಡ್ ನೋಡ್ಕೋತಾನೆ. ಹೀ ಸಾ ಬೈ ಸೈಡ್ ಎ ಬ್ಯೂಟಿಫುಲ್ ಡ್ಯಾಸ್ಲಿಂಗ್ ವೈಟ್ ಪ್ಯಾರಸಲ್ ವಿತ್ ಎಕ್ಸಿಕ್ಯೂಟ್ ಡೆಕೋರೇಷನ್ಸ್ ದಟ್ ವಾಸ್ ಕಾಸ್ಟಿಂಗ್ ಇಟ್ ಶ್ಯಾಡೋ ಓವರ್ ಹಿಮ್. ಅಂದರೆ ಅವನು ಈ ಸಾ ಬೈ ಸೈಡ್ ತನ್ನ ಪಕ್ಕಕ್ಕೆ ನೋಡ್ಕೋತಾನೆ. ಬ್ಯೂಟಿಫುಲ್ ಮತ್ತು ತುಂಬ ಸುಂದರವಾಗಿರ್ತಕ್ಕಂತಹ, ಸೊ ಡ್ಯಾಸ್ಲಿಂಗ್ ಆಗಿರ್ತಕ್ಕಂತಹ ಎ ಬ್ಯೂಟಿಫುಲ್ ಆ್ಯಂಡ್ ಡ್ಯಾಸ್ಲಿಂಗ್ ವೈಟ್ ಪ್ಯಾರಸಲ್. ಸೊ ಬಿಳಿಯಾದಂಥ ಛತ್ರಿ ವಿತ್ ಎಕ್ಸಿಕ್ಯೂಟ್. ಸೊ ಎಕ್ಸಿಕ್ಯೂಟ್ ಮೀನ್ಸ್ ಡೆಕೋರೇಷನ್ಸ್ ದಟ್ ವಾಸ್ ಕಾಸ್ಟಿಂಗ್ ಇಟ್ಸ್ ಶ್ಯಾಡೋ ಓವರ್ ಹಿಮ್. ಅಂದರೆ ಅವನ ಸುತ್ತ ಒಂದು ನೆರಳನ್ನು ಉಂಟು ಮಾಡಿರ್ತಕ್ಕಂಥ ಒಂದು ಛತ್ರಿ ಇರೋದನ್ನು ಅವನು ಗಮನಿಸ್ತಾನೆ. ಸೊ ಎಂಥ ಛತ್ರಿ? ಬ್ಯೂಟಿಫುಲ್ ಡ್ಯಾಸ್ಲಿಂಗ್ ವೈಟ್ ಪ್ಯಾರಸಲ್. ಸೊ ಬ್ಯೂಟಿಫುಲ್ ಡ್ಯಾಸ್ಲಿಂಗ್. ಸೊ ಡ್ಯಾಸ್ಲಿಂಗ್ ಮೀನ್ಸ್ ಹಿಯರ್ ಇಟ್ ಈಸ್ ಗಿವನ್ ರೀಸನ್. ಸೊ ಡ್ಯಾಸ್ಲಿಂಗ್. ಎಕ್ಸಿಕ್ಯೂಟ್ ಮೀನ್ಸ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಆರ್ ಡೆಲಿಕೇಟ್, ಅಂದರೆ ಬಹಳ ಸುಂದರವಾಗಿರ್ತಕ್ಕಂಥದ್ದು. ಓಕೆ, ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಆ್ಯಂಡ್ ಆರ್ ಡೆಲಿಕೇಟ್. ಓಕೆ, ಲಿಸನ್. ಆ್ಯಂಡ್ ಎಕ್ಸಿಕ್ಯೂಟ್ ಡೆಕೋರೇಷನ್ಸ್ ದಟ್ ವಾಸ್ ಕ್ಯಾಸ್ಟಿಂಗ್ ಇಟ್ ಶ್ಯಾಡೋ ಓವರ್ ಹಿಮ್. ಸೊ ಎಕ್ಸಿಕ್ಯೂಟ್ ಮೀನ್ಸ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಅಂತ, ಅಂಡರ್ಸ್ಟ್ಯಾಂಡ್. ಸೊ ಇಂತಹ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಛತ್ರಿ ಅಥವಾ ಒಂದು ಅಂಬ್ರೆಲಾ ಅವನ ಪಕ್ಕದಲ್ಲಿ ಇರ್ತಕ್ಕಂಥದ್ದನ್ನು ಅವನು ನೆರಳು ಕೊಡ್ತಾ ಇರ್ತಕ್ಕಂಥದ್ದು ಅವನು ಗಮನಿಸ್ಕೊತಾನೆ. ಸೊ ದಿಸ್ ಈಸ್ ದ ಪ್ಯಾರಸಲ್ ಆಫ್ ವರುಣ, ದ ಲಾರ್ಡ್ ಆಫ್ ದ ಸೀಸ್. ಅಲ್ವಾ? ಸಾಗರಗಳ ಒಡೆಯ, ಅಂದರೆ ಮಳೆಯನ್ನು ತರಿಸ್ತಕ್ಕಂಥವ್ನು ಯಾರು? ವರುಣ. ಸಾಗರಗಳ ಒಡೆಯ ಇದು ಯಾರ್ದು? ಹೂಸ್ ದಿಸ್ ಪ್ಯಾರಸಲ್? ಸೊ ಈ ಪ್ಯಾರಸಲ್ಲು ವರುಣಂದು, ದ ಲಾರ್ಡ್ ಆಫ್ ದ ಸೀಸ್. Explained the king, it casts its shadow on none else but a sovereign of the whole world. ಸೊ ಅದು ಆ ಒಂದು ಕಾಸ್ಟ್ ಇದನ್ನು ಶ್ಯಾಡೋನ ಕಾಸ್ಟ್ ಮೀನ್ಸ್ ಸ್ಪ್ರೆಡ್ ಔಟ್. ಸೊ ಎಲ್ಲೆಲ್ಲಿ ಹರಡ್ತಾ ಇದೆ ಅಂದರೆ ಇಟ್ ಕಾಸ್ಟ್ ಇಟ್ಸ್ ಶ್ಯಾಡೋ ಆನ್ ನನ್ ಎಲ್ಸ್, ಅಂದರೆ ಕೇವಲ ಒಬ್ಬರ ಮೇಲೆ ಅಲ್ಲ, ಅಷ್ಟೇ ಅಲ್ಲ, ನನ್ ಎಲ್ಸ್ ಬಟ್ ಎ ಸಾವರಿನ್ ಆಫ್ ದ ಹೋಲ್ ವರ್ಲ್ಡ್, ಇಡೀ ಹೋಲ್ ವರ್ಲ್ಡ್ಗೆ. ಸೊ ಸಾವರಿನ್ ಮೀನ್ಸ್ ಪರ್ಸನ್ ಹೋಲ್ಡಿಂಗ್ ಹೈಯೆಸ್ಟ್ ಪವರ್ ಅಂತ. ಸೊ ಸಾವರಿನ್ ಮೀನ್ಸ್ ಪರ್ಸನ್ ಹೋಲ್ಡಿಂಗ್ ಹೈಯೆಸ್ಟ್ ಪವರ್. ಅಂಡರ್ಸ್ಟ್ಯಾಂಡ್? ಸೊ ಯಾರು ಹೈಯೆಸ್ಟ್ ಪವರ್ ಅಂದರೆ ಯಾರು? ರಾಜರು, ಕಿಂಗ್ಸು ಆಗಿನ ಕಾಲಕ್ಕೆ, ಹೌದಲ್ಲ? ಸೊ ದ ಪರ್ಸನ್ ಹೋಲ್ಡಿಂಗ್ ಹೈಯೆಸ್ಟ್ ಪವರ್. ಸೊ ಬಟ್ ಎ ಸಾವರಿನ್ ಆಫ್ ದ ಹೋಲ್ ವರ್ಲ್ಡ್. ಸೊ ಎಲ್ಲ ರಾಜರ ಮೇಲೂ ಇದು ಅದೊಂದು ತನ್ನ ಶ್ಯಾಡೋವನ್ನು ಬೀರ್ತಾ ಇದೆ, ಅಂದರೆ ಶ್ಯಾಡೋವನ್ನು ಬಿಡುಗಡೆ ಮಾಡ್ತಾ ಇದೆ ಅನ್ನೋ ರೀತಿ ಹೇಳ್ತಾನೆ. ಸೊ ಯು ಆರ್ ಡೆಸ್ಟಿನ್ಡ್ ಫಾರ್ ಗ್ಲೋರಿ ಆ್ಯಂಡ್ ಬ್ರಿಲಿಯನ್ಸ್. ಸೊ ಯು ಆರ್ ಡೆಸ್ಟೈನ್ಡ್ ಅಂದರೆ ನೀನು
ಇದಕ್ಕೆ ನೀನು ಲಾಯಕ್ ಅನ್ನೋ ಅರ್ಥದಲ್ಲಿ. ಸೊ ಯು ಆರ್ ಡೆಸ್ಟೈನ್ಡ್ ಫಾರ್ ಗ್ಲೋರಿ ಆ್ಯಂಡ್ ಬ್ರಿಲಿಯನ್ಸ್. ಸೊ ನಿನ್ನ ಬುದ್ಧಿವಂತಿಕೆಗೆ, ಸೊ ನಿನ್ನ ಒಳ್ಳೆತನಕ್ಕೆ ಇದು ದೇವರಿಂದ ಕೊಟ್ಟಂಥ ಒಂದು ಅನುಗ್ರಹ ಅನ್ನೋ ಲೆಕ್ಕಕ್ಕೆ, ಅರ್ಥ ಆಯ್ತಾ? ಸೊ ಅದರಿಂದ ಆ ರೀತಿ ಇದೆ ಇದು ಅಂತೇಳಿ ಆ ಒಂದು ಕಿಂಗ್ ಹೇಳ್ತಾನೆ. ಎಕ್ಸ್ಪ್ಲೈನ್ ದ ಕಿಂಗ್, ಇಟ್ ಕಾಸ್ಟ್ ಇಟ್ಸ್ ಶಾಡೋ ಆಫ್ ನನ್ ಎಲ್ಸ್ ಬಟ್ ಯು ಸಾವರಿನ್ ಆಫ್ ದ ಹೋಲ್ ವರ್ಲ್ಡ್, ಯು ಆರ್ ಡೆಸ್ಟೈನ್ಡ್ ಫಾರ್ ಗ್ಲೋರಿ ಆ್ಯಂಡ್ ಬ್ರಿಲಿಯನ್ಸ್. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್, dazzled by these portents and by his good fortune, Meghavana brought his bride and the divine parasol back home. So divine parasol back home. So ಮನೆಗೆ ತೆರಳಿತು, ಅವ್ರ ಜೊತೆಗೆ ಮನೆಗೆ ತೆರಳಿತು. ಮೇಘವಾನ ಏನು ಮಾಡ್ದ? dazzled by these portents and by his good fortune, ಅಂದರೆ ಅವನ ದೃಷ್ಟಿಗೆ ಅವನಿಗೆ ಸಂತೋಷ ಆಯಿತು ಮನಸ್ಸಿನಲ್ಲಿ. ಬೈ ಗುಡ್ ಫಾರ್ಚೂನ್ ಮೇಘವಾನ ಬ್ರಾಟ್ ಇಸ್ ಬ್ರೈಡ್ ಮೀನ್ಸ್ ವಧು, ಅಂದರೆ ತನ್ನ ಮದುವೆ ಆದಂಥ ಪತ್ನಿ ಅಂತ. ಸೊ ವಧುವನ್ನು ಕರ್ಕೊಂಡು ಮತ್ತೆ ಅವನ ಊರಿಗೆ ತೆರಳ್ತಾನೆ, ಕಾಶ್ಮೀರಕ್ಕೆ. ಅಪಾನ್ ಇಸ್ ರಿಟರ್ನ್ ದ ಮಿನಿಸ್ಟರ್ಸ್ ಆಫ್ ದ ಕಾಶ್ಮೀರ್ ಕೋರ್ಟ್ ಸಾಟ್ ಹಿಮ್ ಔಟ್ ಆ್ಯಂಡ್ ಆಫರ್ಡ್ ದ ಥ್ರೋನ್ ಟು ಹಿಮ್. ಸೊ ಅಪಾನ್ ಇಸ್ ರಿಟರ್ನ್, ಅವನು ವಾಪಸ್ ಬರೋ ವೇಳೆಗೆ ದ ಮಿನಿಸ್ಟರ್ಸ್ ಆಫ್ ಕಾಶ್ಮೀರ್, ಸೊ ಕಾಶ್ಮೀರದ ಮಂತ್ರಿಗಳು ಏನು ಮಾಡೋಕ್ಕೆ ತಯಾರಾಗಿದ್ರು ಅಂದರೆ, ಸೊ ಕೋರ್ಟ್ ಸಾಟ್ ಹಿಮ್ ಔಟ್ ಆ್ಯಂಡ್ ಆಫರ್ಡ್ ದ ಥ್ರೋನ್ ಟು ಹಿಮ್, ಅಂದರೆ ಅವನಿಗೆ ಕಿರೀಟಧಾರಣೆಯನ್ನು ಮಾಡಬೇಕು. ಸೊ ಅಂದರೆ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ರು. ಸೊ ಸಾಟ್ ಮೀನ್ಸ್ ಪಾಸ್ಟ್ ಆರ್ ಪಾಸ್ಟ್ ಪಾರ್ಟ್ ಆಫ್ ಸೀಕ್ ಮಚ್ ಇನ್ ಡಿಮ್ಯಾಂಡ್ ಅಂತ. ಸೊ ಪಾಸ್ಟ್ ಅಂದರೆ ಕಳೆದು ಹೋಗಿದ್ದು ಅಂತ, ಅಥವಾ ಪಾಸ್ಟ್ ಪಾರ್ಟ್ ಆಫ್ ಸೀಕ್ ಮಚ್ ಇನ್ ಡಿಮ್ಯಾಂಡ್. ಸೊ ಯಾವುದಕ್ಕೆ ಡಿಮ್ಯಾಂಡ್ ಇರ್ತದೋ, ಸೊ ಹಿಯರ್ ಇಟ್ ಈಸ್ ಸಾಟ್. ಸೊ ಈ ಮೀನಿಂಗ್ಸ್ನ ನೀವು ತಿಳ್ಕೋಬೇಕು. ಸಾಟ್ ಮೀನ್ಸ್ ಪಾಸ್ಟ್ ಅಂತ. ಸೊ ಪಾಸ್ಟ್ ಆ್ಯಂಡ್ ಪಾಸ್ಟ್ ಪಾರ್ಟ್, ಕಳೆದು ಹೋದಂಥ ಭಾಗ ಅಂತ. ಪಾಸ್ಟ್ ಪಾರ್ಟ್ ಆಫ್ ಸೀಕ್, ಪಾಸ್ಟ್ ಪಾರ್ಟ್ ಆಫ್ ಸೀಕ್, ಮಚ್ ಇನ್ ಡಿಮ್ಯಾಂಡ್, ಮಚ್ ಇನ್ ಡಿಮ್ಯಾಂಡ್. ಈ ಮೀನಿಂಗ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಇವೆಲ್ಲ ಮಲ್ಟಿಪಲ್ ಚಾಯ್ಸ್ಗೆ, ಒನ್ ವರ್ಡ್ ಕ್ವಶನ್ಸ್ಗೆ ಮತ್ತು ಮ್ಯಾಥಿ ಫಾಲೋಯಿಂಗ್ಗೆ ಬರ್ತವೆ. ಅರ್ಥ ಆಯ್ತಾ? ಲಿಸನ್. ಸೊ ಅವನು ವಾಪಸ್ ಬರೋ ವೇಳೆಗೆ ದ ಮಿನಿಸ್ಟರ್ಸ್ ಆಫ್ ದ ಕಾಶ್ಮೀರ್ ಕೋರ್ಟ್ ಸಾಟ್ ಹಿಮ್ ಔಟ್ ಆ್ಯಂಡ್ ಆಫರ್ಡ್ ದ ಥ್ರೋನ್ ಟು ಹಿಮ್. ಅವನಿಗೆ ಕಿರೀಟಧಾರಣೆಯನ್ನು ಮಾಡಬೇಕು ಅಂತ, ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ಅವ್ರಿಗೊಂದು ಆಫರ್ ಕೊಡ್ತಾರೆ. ಸೊ ವಿ ಆರ್ ಡಿಸ್ಸ್ಯಾಟಿಸ್ಫೈಡ್ ವಿತ್ ಅವರ್ ಪ್ರೆಸೆಂಟ್ ರೂಲರ್ ದೇ ಸೆಡ್. ಸೊ ಅವ್ರು ಏನು ಹೇಳ್ತಾರೆ, ವಿ ಆರ್ ಡಿಸ್ಸ್ಯಾಟಿಸ್ಫೈಡ್. ಸೊ ಈ ಇರ್ತಕ್ಕಂಥ ಪ್ರೆಸೆಂಟ್ ದೊರೆ ಏನಿದ್ದಾನೆ ಅವನಿಂದ ನಾವು ತೃಪ್ತಿ ಸಿಕ್ಕಿಲ್ಲ. ಸೊ ನಾವೆಲ್ಲರೂ ಅತೃಪ್ತರಾಗಿದ್ದೀವಿ. ಡಿಸ್ಸ್ಯಾಟಿಸ್ಫೈಡ್ ಅಂದರೆ ಅತೃಪ್ತಿ. ಡಿಸ್ಸ್ಯಾಟಿಸ್ಫೈಡ್ ವಿತ್ ಅವರ್ ಪ್ರೆಸೆಂಟ್ ರೂಲರ್ ದೇ ಸೆಡ್. He has devoted himself to a life of prayer and affairs the kingdom lie neglected. ಅಂದ್ರೇನು? he has devoted himself ಅಂದರೆ ತನಗೆ ತಾನೇ ಭಕ್ತಿ ಪರವಶನಾಗಿರ್ತಾನೆ. he has devoted himself to a life of prayer and affairs the kingdom lie neglected. ಅಂದ್ರೇನು? ಸೊ ಯಾವುದೇ ರಾಜ್ಯಭಾರನ ಅವನಿಗೆ ಆಸಕ್ತಿ ಇಲ್ಲ, ಅಂದರೆ ರಾಜ್ಯಭಾರವನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ ಅವಾಗಿನ ದೊರೆ. ದ ಪೀಪಲ್ ಸಫರ್ ಬಿಕಾಸ್ ಆಫ್ ದಿಸ್. ಸೊ ಇದರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ. ದ ಪೀಪಲ್ ಸಫರ್ ಬಿಕಾಸ್ ಆಫ್ ದಿಸ್. ಯು ಆರ್ ನೋಬೆಲ್ ಕ್ಯಾರೆಕ್ಟರ್ ಆ್ಯಂಡ್ ಬ್ರೇವ್ಲಿ ಆರ್ ವೆಲ್ ನೋನ್ ಇನ್ ದೀಸ್ ಪಾರ್ಟ್ಸ್. ಸೊ ಈ ಒಂದು ವಿಚಾರದಲ್ಲಿ ಯು ಆರ್ ನೋಬೆಲ್ ಕ್ಯಾರೆಕ್ಟರ್. ಸೊ ನಿಮ್ಮ ಉತ್ತಮವಾದಂಥ ಗುಣಗಳು, ಉತ್ತಮಾಂಶಗಳು, ಸೊ ಉತ್ತಮ ಗುಣಗಳು ಆ್ಯಂಡ್ ಬ್ರೇವ್ರಿ ಅಂದರೆ ಧೈರ್ಯಶಾಲಿ, ಆರ್ ವೆಲ್ ನೋನ್ ಇನ್ ದೀಸ್ ಪಾರ್ಟ್ಸ್. ಸೊ ಈ ಭಾಗಕ್ಕೆ ಅವಶ್ಯಕತೆ ಇದೆ, ಅಂದರೆ ವೆಲ್ ನೋನ್, ಎಲ್ರಿಗೂ ನಿಮ್ಮ ಒಂದು ಉತ್ತಮತೆ ಮತ್ತು ಶೌರ್ಯದ ಬಗ್ಗೆ ಹೆಮ್ಮೆ ಇದೆ ಅನ್ನೋ ಅರ್ಥದಲ್ಲಿ. ಹಾನರ್ ಅಸ್ ಆ್ಯಂಡ್ ಲ್ಯಾಂಡ್ ಬೈ ಅಕ್ಸೆಪ್ಟಿಂಗ್ ಅವರ್ ಆಫರ್. ಸೊ ಆದ್ದರಿಂದ ಈ ನಮ್ಮ ಒಂದು ಬೇಡಿಕೆನ ತಾವು ಸ್ವೀಕಾರ ಮಾಡಿ. ಅಕ್ಸೆಪ್ಟಿಂಗ್ ಮೀನ್ಸ್ ಸ್ವೀಕಾರ ಮಾಡೋದು. ಅಕ್ಸೆಪ್ಟಿಂಗ್ ಅವರ್ ಆಫರ್, ನಮ್ಮ ಒಂದು ಕೊಟ್ಟಂಥ ಒಂದು ಏನು ಆಫರ್ನ ಕೊಡ್ತೀವಲ್ಲ, ಆ ಆಫರ್ನ ಅಂದರೆ ನೀವು ರಾಜರಾಗಬೇಕು ಅನ್ನೋ ನಮ್ಮ ಆಸೆಯನ್ನು ನೀವು ಈಡೇರಿಸಿ, ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಆ ಒಂದು ಜನರು ಹೇಳ್ತಾರೆ ಅವನು ವಾಪಸ್ ಬಂದ ತಕ್ಷಣ. ಅರ್ಥ ಆಯ್ತಾ? ಸೊ ಇಷ್ಟಕ್ಕಿರಲಿ. ನೆಕ್ಸ್ಟ್ ಪಾರ್ಟ್ನ ನಾನು ಏನು ಮಾಡ್ತೀನಿ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡರ್ಸ್ಟುಡ್? ಓಕೆ. ಸೊ ಇಷ್ಟಕ್ಕೆ ನೀವೇನು ಮಾಡಿ, ಇಷ್ಟು ಮೀನಿಂಗ್ಸ್ ಅವೆ, ಇಷ್ಟು ಮೀನಿಂಗ್ಸ್ನ ಪ್ರಾಕ್ಟೀಸ್ ಮಾಡಿ. ಅದ್ರ ಜೊತೆಗೆ ನಿಮ್ಮ ರೀಡ್ರಲ್ಲಿ ಇಷ್ಟು ಮೀನಿಂಗ್ಸ್ ಇದೆ, ನಾನು ಇಲ್ಲಿ ತನಕ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇಲ್ಲಿ ತನಕ. ಸೊ ಇಲ್ಲಿ ತನಕ ಬರ್ತದೆ ಪಾಯಿಂಟ್ಸು. ಕೆಲವೊಂದು ಬರೆದಿದ್ದೀನಿ ನಾನೇ, ಕೆಲವೊಂದು ಬರೆದಿಲ್ಲ. ಇದನ್ನು ಸಹ ನೀವು ಈ ಗ್ಲಾಸರಿ ವರ್ಕ್ನ ಬಹಳ ಇಂಪಾರ್ಟೆಂಟಾಗಿ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ. ಸೊ ಬರ್ಕೊಳ್ಳಿ. ಸೊ ಇಲ್ಲಿಗೆ ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನೆಕ್ಸ್ಟ್ ಮುಂದುವರಿಸ್ತೀನಿ. ಓಕೆ. ಟೇಕ್ ಡೌನ್.